ಮಾಡ್ತಾ ಇದ್ದಾರೆ. ಜಂಟಿ ಕ್ರಿಯಾ ಸಮಿತಿ ವರ್ಸಸ್ ಸಾರಿಗೆ ನೌಕರರೀಗ ಸಂಘರ್ಷ ಶುರುವಾಗಿದೆ. ಒಂದು ಬಣದಿಂದ ಮಾರ್ಚ್ 2ರವರೆಗೆ ಗಡುವು ಕೊಟ್ಟಿದ್ದಾರೆ. ಇನ್ನೊಂದು ಬಣ ಇವತ್ತೇ ಇತ್ಯರ್ಥ ಆಗಬೇಕು ಅಂತ ಪಣ ತೊಟ್ಟಿದ್ದಾರೆ. ಹಠಕ್ಕೆ ಬಿದ್ದಿದ್ದಾರೆ ಅವರು. ತೀವ್ರ ಕೋಲಾಹಲಕ್ಕೆ ಕಾರಣವಾಗಿದೆ ಫ್ರೀಡಂ ಪಾರ್ಕ್. ಪ್ರಕ್ಷುಬ್ಧ ವಾತಾವರಣ, ಹೈ ಡ್ರಾಮಾಗಳು ನಡೀತಾ ಇದೆ. ಈಗ ನೂಕಾಟ ತಳ್ಳಾಟ ನಡೀತಾ ಇದೆ ನೋಡಿ. ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಈಗ ಒಂದು ಬಣ ಮಾರ್ಚ್ 2ರವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟು ಒಳಗಡೆ ಬೇಡಿಕೆ ಈಡೇರದಿದ್ರೆ ನಾವು ಬಂದ್ ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ ಬೀದಿಗೆ ಇಳಿದು ಅಂತೇಳಿ. ಇನ್ನೊಂದು ಬಣದವರು ಇಲ್ಲ, ಅದೆಲ್ಲ ನಡೆಯಲ್ಲ, ಇವತ್ತೇ ನಿರ್ಧಾರ ಆಗಬೇಕು, ನಿರ್ಧಾರವನ್ನ ಮಾಡಿನೇ ನಾವು ಮನೆಗೆ ಹೋಗ್ತೀವಿ ಅಂತೇಳಿ. ಹಾಗಾಗಿನೇ ಕೆಲ ಕಾಲ ಅಲ್ಲ, ಈಗ ಕಂಪ್ಲೀಟ್ ಆಗಿ ಗೊಂದಲದ ಗೂಡಾಗಿ ಪರಿಣಮಿಸಿದೆ ಫ್ರೀಡಂ ಪಾರ್ಕ್. ಮುಂಭಾಗದಲ್ಲೇ ಬಂದು ಕೆಲ ನೌಕರರು ಬಿಗಿ ಪಟ್ಟಣ ಹಿಡಿದ್ರು. ನೀವು ಯಾರು ಕೇಳಿ ನಿರ್ಧಾರ ಮಾಡಿದ್ರಿ? ನಮ್ಮ ಅಭಿಪ್ರಾಯವೇನಾದ್ರು ತೆಗೆದುಕೊಂಡ್ರ? ನೀವು ಡೆಡ್ಲೈನ್ ಕೊಡುವಂಥದ್ದೇನಿತ್ತು? ಇವತ್ತೇ ನಿರ್ಧಾರ ಆಗಬೇಕು, ಇಲ್ಲದಿದ್ರೆ ನಾವು ಜಾಗವನ್ನ ಬಿಟ್ಟು ಕದಲಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, TV5 ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯ ಇದು ನೋಡಿ. ಕೈ ಮಾಡ್ತಾ ಇದ್ದಾರೆ, ಬೇಡ ಬೇಡ ಅಂತೇಳಿ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ಇಷ್ಟ ಇಲ್ಲ ಅವರದು. ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ನಾವು ಬಗ್ಗೋದಿಲ್ಲ, ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಹೋರಾಟಗಾರರು ವರ್ಸಸ್ ನೌಕರರು ಅನ್ನುವಂತಹ ಹೈಡ್ರಾಮಾ ಫ್ರೀಡಂ ಪಾರ್ಕ್ ನಲ್ಲಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಇವರ ಬೇಡಿಕೆಗಳು ಇವತ್ತು ನಿನ್ನೆದಲ್ಲ, ಬಹಳ ವರ್ಷಗಳಿಂದ ಈ ರೀತಿ ಹೋರಾಟ ಮುಷ್ಕರಗಳು ನಡೆದುಕೊಂಡು ಬರ್ತಾನೆ ಇದ್ದಾವೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಹಲವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಆದರೆ ಸರ್ಕಾರ ಸಂಧಾನ ಸಭೆಯನ್ನ ಮಾಡಿತ್ತು, ಅವರನ್ನ ವಾಪಸ್ ತೆಗೆದುಕೊಳ್ಳುವಂತೆ ಮನವೊಲಿಸಿತ್ತು. ಈ ಬಾರಿ ಕೂಡ ಅದೇ ರೀತಿ ಆಯಿತು. ಅಕ್ರಮ್ ಪಾಷಾ ಅವರು ಬಂದರು, KSRTC MD ಅವರು ಮಾತುಕತೆ ನಡೆಸಿದ್ರು, ಸಂಧಾನ ಸಭೆ ವಿಫಲವಾಯಿತು. ಆದರೆ ಹೋರಾಟವನ್ನ ಆರಂಭದಲ್ಲಿ ನಾವು ಮುಂದುವರಿಸ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರು. ಆದರೆ ಈಗ ನೋಡಿದ್ರೆ ಕ್ರಿಯಾ ಸಮಿತಿ ಸಭೆಯಲ್ಲಿ ತಾತ್ಕಾಲಿಕವಾದಂಥ ವಿರಾಮ, ಇದಕ್ಕೆ ಬ್ರೇಕ್ ಮಾಡೋಣ ಅಂತ ಹೇಳಿ ತೀರ್ಮಾನವನ್ನ ಮಾಡಿಬಿಟ್ರು. ಹಾಗಾಗಿ ಅದು ಈಗ ಅಲ್ಲಿ ಬಂದಂಥ ನೌಕರರೇನಿದ್ದಾರೆ ಅವ್ರಿಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಮತ್ತೀಗ ನಮ್ಮನ್ನ ಟಾರ್ಗೆಟ್ ಮಾಡಬಹುದು, ಹೋರಾಟಕ್ಕೆ ಬಂದಂಥವ್ರು ಅನ್ನೋದು ಭಯ ಅವ್ರಿಗೆ.
ಭಾರಿ ಹೈಡ್ರಾಮ ನಡೀತಾ ಇದೆ ಈಗ. ಸ್ಥಳದಲ್ಲಿ ತಳ್ಳಾಟ, ನೂಕಾಟ, ಕೂಗಾಟ, ಚೀರಾಟ, ಹಾರಾಟ. ಫ್ರೀಡಂ ಪಾರ್ಕ್ನಲ್ಲಿ ನೌಕರರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ವೇದಿಕೆ ಮುಂಭಾಗದಲ್ಲೇ ಬಂದು ನಮ್ಮ ಕಡೆಯಿಂದ ಆಗೋದಿಲ್ಲ, ನಾವು ಮನೆಗೆ ಹೋಗಲ್ಲ, ನಾವು ವಾಪಸ್ ಹಿಂತೆಗೆದುಕೊಳ್ಳುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ನೂಕಾಟ ತಳ್ಳಾಟ ಆಗ್ತಾ ಇದೆ. ಅವ್ರನ್ನ ಮನವೊಲಿಸುವಂತಹ ಪ್ರಯತ್ನಗಳನ್ನ ಆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಮಾಡ್ತಾ ಇದ್ದಾರೆ. ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಅವರು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯುವುದಿಲ್ಲ ಅನ್ನುವಂತಹ ಎಚ್ಚರಿಕೆಗಳನ್ನು ಅವರು ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಅವ್ರಿಗೆ ಜೋರು ಧ್ವನಿಯಲ್ಲೇ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ. 4 ನಿಗಮಗಳ ನೌಕರರು ಹೋರಾಟಕ್ಕೆ ಬಂದಿರೋದು. ಕಲ್ಯಾಣ ಕರ್ನಾಟಕ ಭಾಗ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮತ್ತು BMTC, KSRTC. ನೋಡಿ, ಇಲ್ಲಿ ತಳ್ಳಾಟ ನಡೀತಾ ಇದೆ. ಅವರ ಮನವೊಲಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮಗನಿಸ್ತಾ ಇದೆ ಇದು ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಬಂದುಬಿಡ್ತು. ಹೋರಾಟಗಾರರಿಗೂ ಕೂಡ ಅವರು ಜಗ್ಗುತ್ತಾ ಇಲ್ಲ, ಬಗ್ಗುತ್ತಾ ಇಲ್ಲ. ಅವ್ರ ನೋವನ್ನು ಅವ್ರು ಹೊರ ಹಾಕ್ತಾ ಇದ್ದಾರೆ.